ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನು ನಂಬು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 125 1ನೇ ವಚನ, ಯೆಹೋವನಲ್ಲಿ ಭರವಸೆ ಇಡುವವನು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ನಾವು ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದೇವೆ, ದೇವರನ್ನು ನಂಬುವವರು ಯಾವಾಗಲೂ ಸ್ಥಿರವಾಗಿರುತ್ತಾರಂತೆ. ಅದಕ್ಕೆ ಅರಸನಾದಂಥ ದಾವೀದನು ಕೀರ್ತನೆ 16 8ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೋಡ್ರಿ, ನೀವು ದೇವರನ್ನು ನಿಮ್ಮ ಎದುರಿಗೆ ಇಟ್ಟುಕೊಳ್ಳುವಾಗ, ನನ್ನ ಎದುರಾಗಿ ನನ್ನ ದೇವರು ಇದ್ದಾರೆ, ನನ್ನ ಜೊತೆಯಲ್ಲಿ ನನ್ನ ದೇವರು ಇದ್ದಾರೆ ಎಂಬಂತ ಯಾವಾಗ ನೀವು ಆ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳುತ್ತೀರೋ, ಆಗ ನಿಮ್ಮ ಜೀವಿತದಲ್ಲಿ ಕಾಡುವಂಥ ಭಯ, ಚಿಂತೆ, ಸ್ತೋತ್ರ, ಎಲ್ಲ ಕಾರ್ಯಗಳು ನಿಮ್ಮನ್ನು ಬಿಟ್ಟು ನೀಗಿ ಹೋಗುತ್ತದೆ. ಯಾಕೆಂತ ಹೇಳಿದ್ರೆ, ದೇವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನನ್ನು ನಡೆಸುತ್ತಾರೆ, ಅವರು ನನ್ನ ಜೊತೆಯಲ್ಲಿ ಇರುವುದರಿಂದ ನಾನು ಕದಲುವುದಿಲ್ಲ ಎಂಬಂಥ ಒಂದು ಧೈರ್ಯ ನಮಗಿರಬೇಕು. ನೋಡ್ರಿ, ಕೆಲವರು ಸಣ್ಣ ಸಣ್ಣ ವಿಷಯಕ್ಕೂ ಸಹ ಬಹಳ ಕಣ್ಣೀರಿಡುತ್ತಾರೆ. ಕೆಲವು ತಾಯಂದಿರು ನೋಡ್ರಿ, ಪಾಪ ಮಕ್ಕಳಿಗೆ ಏನಾದರೂ ಜ್ವರ ಬಂದಿರುತ್ತದೆ ಅಥವಾ ಒಂದು ಕೋಲ್ಡ್ ಆಗಿರುತ್ತದೆ, ಅವರು ಪ್ರೇಯರ್ ಮಾಡಿ ಅವ್ರು ಹೇಳುವ ಧ್ವನಿಯಲ್ಲಿ, ಪಾಸ್ಟರ್ ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ, ಕೋಲ್ಡ್ ಬಂದಿದೆ, ಅವ್ರು ಹೇಳುವಾಗ ನಮಗೆ ಒಂದು ಭಯ ಆಗುತ್ತೆ. ಅಂದರೆ ಚಿಕ್ಕ ಕಾರ್ಯ ಇರುತ್ತೆ, ಅದನ್ನು ದೊಡ್ಡದಾಗಿ ನೋಡುತ್ತಾ ಇರ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ದೇವರು ನಾವು ಆತುಕೊಂಡಿರುವಾಗ, ದೇವರಲ್ಲಿ ಭರವಸೆ ಇಡುವಾಗ ಅವರು ಹೇಗಿದ್ದಾರಂತೆ, ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅವರು ಗಟ್ಟಿಯಾಗಿರ್ತಾರಂತೆ, ಅವರು ಕದಲುವುದಿಲ್ಲ, ಯಾವಾಗಲೂ ಅವರ ಜೀವಿತ ಸ್ತೋತ್ರ ಸ್ಥಿರವಾಗಿರುತ್ತದೆ. ಹಾಗಿರೋದಾದರೆ ನಾವು ದೇವರನ್ನು ನಂಬುವಾಗ ನಮ್ಮ ಜೀವಿತ ಸ್ಥಿರವಾಗಿ ದೃಢವಾಗಿ ಇರುವಂಥದ್ದಾಗಿದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ದಿನ ಕುಟುಂಬದ ಹಿರಿಯರು ತಮ್ಮ ಕಚೇರಿಯಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಆ ಕಚೇರಿಯಲ್ಲಿ ಅನೇಕ ವರ್ಷಗಳ ಅವರು ನ್ಯಾಯವಾಗಿ ನಂಬಿಕೆಯಿಂದ ಕೆಲಸ ಮಾಡಿದರೂ ಸಹ ಅವರ ಕೈ ಕೆಳಗೆ ಕೆಲಸ ಮಾಡುತ್ತಾ ಇದ್ದಂಥ ಜನರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದರು, ದ್ವೇಷ ಪಡುತ್ತಾ ಇದ್ದರು. ಇವರ ವಿರುದ್ಧ ಇಲ್ಲ ಸಲ್ಲದ ದೂರುಗಳನ್ನು ಹಿರಿಯ ಅಧಿಕಾರಿಗಳಿಗೆ ಹೇಳುತ್ತಾ ಇದ್ದರು. ಇವೆಲ್ಲ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಅವರು ಎದುರುಗೊಳ್ಳಬೇಕಾದಂಥ ಸಮಯ ಬಂದಾಗಲೂ ಕೂಡ ಅವರು ಯಾರನ್ನು ಕೂಡ ಸ್ತೋತ್ರ ದ್ವೇಷಿಸಲಿಲ್ಲ. ಎಲ್ಲವನ್ನು ಅವರು ಪ್ರಾರ್ಥನೆಯಲ್ಲಿ ಇಟ್ಟು ಅವರು ದೇವರನ್ನು ನಂಬಿ, ಕರ್ತನೇ ನಾನು ನಿನ್ನ ನಂಬಿದ್ದೇನೆ, ನೀವೇ ಎಲ್ಲವನ್ನು ನೋಡಿಕೊಳ್ಳಬೇಕೆಂಬುದಾಗಿ ಜೀವಿಸುತ್ತಾ ಇದ್ದರು. ಒಂದು ದಿವಸ ಸ್ತೋತ್ರ ಉನ್ನತ ಅಧಿಕಾರಿ ಬಂದು ಎಲ್ಲ ಕಂಪನಿಯ ಡಾಕ್ಯುಮೆಂಟ್ಗಳನ್ನು ನೋಡುವಾಗ ಎಲ್ಲರಿಗೂ ಒಂದು ಪ್ರಮೋಷನ್ ಸಿಕ್ಕಿದೆ, ಎಲ್ಲರಿಗೂ ಒಂದು ಉನ್ನತಿ ಇದೆ. ಆದರೆ ಈ ಅಧಿಕಾರಿ ಮಾತ್ರ ನಿಷ್ಠಾವಂತನಾಗಿ ಕೆಲಸ ಮಾಡಿದರೂ ಕೂಡ ಸ್ತೋತ್ರ ಅವರ ಜೀವಿತದಲ್ಲಿ ಸ್ತೋತ್ರ ಒಂದು ಪ್ರಮೋಷನ್ ಇಲ್ಲದನ್ನು ಕಂಡು ಕರ್ತನು ಅವರನ್ನು ಉನ್ನತಕ್ಕೇರಿ ಸನ್ಮಾನಿಸಿದರು. ಪ್ರೀತಿಯುಳ್ಳ ದೇವಜನರೇ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನೇಕ ಗೊಂದಲಗಳ ಒಂದು ಸಮಸ್ಯೆಗಳ ನಡುವೆ ಹಾದು ಹೋಗುತ್ತಾ ಇದ್ದೀರಾ, ಭಯಪಡಬೇಡ್ರಿ. ನೀವು ದೇವರನ್ನು ನಂಬುವಾಗ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ತಕ್ಕ ಸಮಯದಲ್ಲಿ ದೇವರು ನಿಮಗಾಗಿ ಕ್ರಿಯೆ ಮಾಡುತ್ತಾರೆ, ನಿಮಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾರೆ. ಹಲ್ಲೆಲೂಯಾ. ನಿಮಗೆ ಬರಬೇಕಾದಂಥ ಸಂಗತಿಗಳನ್ನು ಬರುವಂತೆ ಕರ್ತನು ಮಾಡುತ್ತಾರೆ. ಹಾಗಿರುವುದಾದರೆ ಈ ದಿನ ನಾವು ದೇವರನ್ನು ದೃಷ್ಟಿಸಿ ಹೇಳೋಣ, ಕರ್ತನೇ ನಾನು ನಿನ್ನ ಮೇಲೆ ಭರವಸೆ ಇಡುತ್ತೇನೆ, ನಿನ್ನನ್ನು ನಂಬುತ್ತೇನೆಂಬುದಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಅದು ಮಾತ್ರವಲ್ಲ, ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ದಾವೀದನು ಸಹ ಅನೇಕ ತೊಂದರೆಗಳನ್ನು ಸ್ತೋತ್ರ ಅವನು ಎದುರಿಸಬೇಕಾಯಿತು. ಸೌಲನು ಅವನನ್ನು ಕೊಲ್ಲಲಿಕ್ಕೆ ನೋಡುವಾಗ ಅವನು ಸ್ತೋತ್ರ ಒಂದು ಊರನ್ನು ಬಿಟ್ಟು, ಒಂದು ಅಡವಿಯನ್ನು ಬಿಟ್ಟು ಓಡುತ್ತಾನೆ
ಹೋಗ್ತಾನೇ ಇದ್ದ. ಆದರೆ ಚಿಕ್ಲಕ್ಕೆಂಬಂಥ ಪ್ರದೇಶದಲ್ಲಿ ಇರುವಾಗ ಅವನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡ. ಆದರೆ ವಾಕ್ಯ ಹೇಳ್ತದೆ, ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ನೋಡ್ರಿ, ಯಾಕೆ ಅವನು ತನ್ನನ್ನು ಕರ್ತನಲ್ಲಿ ಬಲಪಡಿಸಿಕೊಂಡ ಗೊತ್ತಾ? ಅವನ ನಂಬಿಕೆ ದೇವರಾಗಿದ್ದರು. ದೇವರ ಮೇಲೆ ಅವನಿಗೊಂದು ನಂಬಿಕೆ ಇತ್ತು. ಈ ಸನ್ನಿವೇಶ, ಸಂದರ್ಭ, ಸಮಸ್ಯೆಗಳು ಎಲ್ಲವನ್ನ ನನ್ನ ಕರ್ತನು ಹೋಗಲಾಡಿಸುವರು, ನನಗಾಗಿ ಅವರು ಎಲ್ಲವನ್ನ ಮಾಡಿ ಮುಗಿಸುತ್ತಾರೆ, ನನ್ನ ಕಾರ್ಯಗಳನ್ನು ಸಿದ್ಧಿಗೆ ತರುತ್ತಾರೆಂಬಂಥ ಒಂದು ನಂಬಿಕೆ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ದಿನದಲ್ಲಿ ಸಹ ನೀವು ಸಹ ದೇವರನ್ನ ನಂಬಿ ಜೀವಿಸ್ರಿ. ಒಂದು ವೇಳೆ ನೀವು ಹಾದು ಹೋಗುತ್ತಿರುವಂಥ ಸ್ತೋತ್ರ ಪ್ರತಿಯೊಂದು ಹೋರಾಟಗಳು ನನಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ದೇವರಿಗೆ ಎಲ್ಲವೂ ತಿಳಿದಿದೆ. ಅವರೆಲ್ಲವನ್ನ ನಿಮ್ಮ ಒಳಿತಿಗಾಗಿ ಮಾಡಲಿಕ್ಕಿದ್ದಾರೆ. ನಾನು ನೀನು ಮಾಡಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ದೇವರನ್ನು ನಂಬಿ ಜೀವಿಸಬೇಕು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ದಿನ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ನಿಮ್ಮನ್ನು ನಂಬಿ ಜೀವಿಸಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ. ನಿಮ್ಮನ್ನು ನಂಬಿ ನಾವು ಜೀವಿಸಬೇಕಪ್ಪ. ಕರ್ತನೆ, ಹೇಗೆ ದಾವೀದನು ಸ್ವಾಮಿ ತನ್ನ ಎದುರಿನಲ್ಲಿ ನಿಮ್ಮನ್ನು ಇಟ್ಟುಕೊಂಡಿದ್ದನೋ, ಪ್ರತಿಯೊಂದು ಕಾರ್ಯಗಳಲ್ಲಿ ಅಪ್ಪ ನಿನ್ನ ಮೇಲೆ ನಂಬಿಕೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಸ್ಥಿರವಾಗಿರುತ್ತಾರೆಂಬುದಾಗಿ ನಾವು ನೋಡ್ತೇವೆ. ಅದೇ ವಿಧದಲ್ಲಿ ಸ್ವಾಮಿ, ನಾವು ಏನು ಬಂದರೂ ಕದಲದೆ ನಿನ್ನಲ್ಲೇ ನಂಬಿಕೆ ಇಟ್ಟು ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ಈ ನೂತನ ದಿನದಲ್ಲಿ ಕೂಡ ದೇವರೇ, ಈ ವಿಡಿಯೋ ವಾಚ್ ಮಾಡುವ ಒಬ್ಬೊಬ್ಬರನ್ನು ಬ್ಲೆಸ್ ಮಾಡಿರಿ. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಆತ್ಮೀಕವಾಗಿ ಬೆಳೆಯಲಿ. ಇನ್ನು ನಿನ್ನ ಮಕ್ಕಳನ್ನು ಹೆಚ್ಚಾಗಿ ನೀವು ಘನಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸುವವರಾಗಿರೋಣ. ನಿಶ್ಚಯವಾಗಿ ದೇವರು ಎಲ್ಲ ಸಂಗತಿಗಳನ್ನು ಬದಲಾಯಿಸಿ ಅದ್ಭುತವಾಗಿ ಕರ್ತನು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.